ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಆರ್ ಪುರಂನಲ್ಲಿ ನಡೆದಂತಹ ತ್ರಿಬಲ್ ಮರ್ಡರ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಈಗ ಈ ತ್ರಿಬಲ್ ಮರ್ಡರ್ನ ಇನ್ವೆಸ್ಟಿಗೇಷನ್ ಅನ್ನು ಮತ್ತಷ್ಟು ಡೆಪ್ತ್ ಆಗಿ ನಡೆಸುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ, ಪೊಲೀಸರು ಮುಂದಾಗಿದ್ದಾರೆ. ಆರೋಪಿ ಕೇನತ್ತಿದ್ನಲ್ಲ, ಆತನ ಮನೆಯಲ್ಲಿ ಪ್ಲಾಸ್ಟಿಕ್ ಡ್ರಮ್ ಸಿಕ್ಕಿದೆ, ಕಟ್ಟರ್ ಸಿಕ್ಕಿದೆ, ಸುತ್ತಿಗೆ ಕೂಡ ಪತ್ತೆಯಾಗಿದೆ. ಈ ಪ್ಲಾಸ್ಟಿಕ್ ಡ್ರಮ್ಮು, ಕಟ್ಟರು, ಸುತ್ತಿಗೆ ಸಿಕ್ಕಂತಹ ಬೆನ್ನಲ್ಲೇ ಅನುಮಾನ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಸಾಫ್ಟ್ವೇರ್ ಇಂಜಿನಿಯರ್ ಮನೆಯಲ್ಲಿ ಈ ವಸ್ತುಗಳು ಸಿಕ್ಕಿದ್ಯಾಕೆ ಅನ್ನೋದು ಪ್ರಶ್ನೆ. ಸೀಗೆಹಳ್ಳಿ ಫ್ಲಾಟ್ ಅಲ್ಲದೆ ಮತ್ತೊಂದು ಬಾಡಿಗೆಯನ್ನು ಕೂಡ ಈ ಕೇನತ್ತನ್ನು ಹೊಂದಿರ್ತಾನೆ. ದೊಡ್ಡನಕ್ಕುಂದಿಯಲ್ಲಿ ಬಾಡಿಗೆ ಮನೆಯೊಂದನ್ನು ಪಡೆದುಕೊಂಡಿದ್ದಂತೆ ಅದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮೂವರು ಕೊಲೆ ಆದ ನಂತರ ಇದೇ ಮನೆಗೆ ಭೇಟಿ ಕೊಟ್ಟಿತ್ತು ಈ ಜೋಡಿ. ಕ್ರಿಮಿನಲ್ ಜೋಡಿಯ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅನುಮಾನ ಜಾಸ್ತಿ ಆಗ್ತಾ ಇದೆ. ಅಂದರೆ ಶ್ವೇತಾಳ ತಂದೆ ತಾಯಿ ತಂಗಿಯನ್ನು ಹತ್ಯೆ ಮಾಡಬೇಕು ಅಂಥೇಳಿ ಮೊದಲೇ ನಿರ್ಧಾರವಾಗಿತ್ತ. ಇದೊಂದು ವೆಲ್ ಪ್ರೀ ಪ್ಲಾನಡ್ ಮರ್ಡರ ಅನ್ನುವಂತಹ ಪ್ರಶ್ನೆ. ಹತ್ಯೆಯ ನಂತರ ಎಲ್ಲಿಗೆ ಹೋಗಬೇಕು, ಹೇಗೆ ಸಾಕ್ಷ್ಯ ನಾಶ ಮಾಡಬೇಕು, ಎಲ್ಲವನ್ನು ಕೂಡ ಇವರು ಸ್ಕೆಚ್ ಮಾಡಿಕೊಂಡಿದ್ರ ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಅವರ ಮನೆಯಲ್ಲಿ ಸಿಗ್ತಾ ಇರುವಂತಹ ವಸ್ತುಗಳು, ಶ್ವೇತಾ ಪೊಲೀಸರ ಮುಂದೆ ಕೊಡ್ತಾ ಇರುವಂತಹ ಹೇಳಿಕೆಗಳು ಇದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ಪೊಲೀಸರ ಇನ್ವೆಸ್ಟಿಗೇಷನ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇಲ್ಲಿಯವರೆಗೂ ಕೂಡ ಕೇನತ್ ಸಿಕ್ಕಿಲ್ಲ, ಪ್ರಿಯಕರ ಸಿಕ್ಕಿಲ್ಲ. ಹಾಗಾದರೆ ತ್ರಿವಳಿ ಮರ್ಡರ್ ಏನೇನಿದೆ ಶಂಕೆ, ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಈ ಕೇನತ್ತೇನಿದ್ದಾನೆ, ಈತ ಒಬ್ಬ ಇಂಜಿನಿಯರ್. ಈತನ ಮನೆಯಲ್ಲಿ ಪ್ಲಾಸ್ಟಿಕ್ ಡ್ರಮ್ಮು, ಕಟ್ಟರು, ಸುತ್ತಿಗೆ ಪತ್ತೆಯಾಗಿದೆ. ಯಾಕೆ ಇಟ್ಕೊಂಡಿದ್ದ? ಇವರನ್ನು ಹತ್ಯೆ ಮಾಡುವುದಕ್ಕೆ ಮೊದಲೇ ಪ್ಲಾನ್ ಮಾಡಿ ಇವುಗಳನ್ನು ಸಂಗ್ರಹಿಸಿಟ್ಕೊಳ್ಳಲಾಗಿತ್ತ ಅನ್ನೋದು ಪ್ರಶ್ನೆ. ಮೂವರ ಕೊಲೆ ನಂತರ ದೊಡ್ಡನಕ್ಕುಂದಿಯ ಮನೆಯಲ್ಲಿ ಸಾಕ್ಷ್ಯನಾಶಕ್ಕೆ ಸ್ಕೆಚ್ಚನ್ನು ಹಾಕಿತ್ತ ಈ ಕಿಲ್ಲರ್ ಜೋಡಿ. ದೊಡ್ಡನಕ್ಕುಂದಿ ಮನೆಯಲ್ಲಿ ಬಿಸಿ ನೀರಿಗೆ ಖಾರದ ಪುಡಿಯನ್ನು ಹಾಕಿ ಚೆಲ್ಲಿದ್ರಂತೆ ಮನೆಯ ಒಳಗಡೆ. ಕಾರಣ ಸಾಕ್ಷ್ಯ ನಾಶವಾಗಬೇಕು, ರಕ್ತದ ಕಲೆಗಳು ಸಿಗಬಾರ್ದು ಅನ್ನುವಂತಹ ಕಾರಣಕ್ಕೆ. ಅದೇ ನೀರಿನಲ್ಲಿಯೇ ರಕ್ತದ ಕಲೆಗಳಿರುವಂತಹ ಕೈಗಳನ್ನು ಕೂಡ ತೊಳೆದುಕೊಂಡು ಈ ಕಿಲ್ಲರ್ ಜೋಡಿ ಎಸ್ಕೇಪ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. 2 ತಿಂಗಳ ಹಿಂದಷ್ಟೇ ಸೀಗೆಹಳ್ಳಿಯ ಫ್ಲಾಟ್ಗೆ ಇವರು ಶಿಫ್ಟ್ ಆಗಿರ್ತಾರೆ, ಕೇನತ್ ಮತ್ತು ಶ್ವೇತಾ. ದೊಡ್ಡನಕ್ಕುಂದಿಯಿಂದ ಈ ಫ್ಲಾಟ್ಗೆ ಶಿಫ್ಟ್ ಆಗಿರೋದು ಕೂಡ ಅನುಮಾನವನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಹಾಗಿದ್ರೂ ಕೂಡ ಹಳೆ ಮನೆಯನ್ನು ಈತ ಹಾಗೆ ಉಳಿಸ್ಕೊಂಡಿದ್ದಂತೆ, ನಿತ್ಯವೂ ಬಾಡಿಗೆಯನ್ನು ಕಟ್ಕೊಂಡು ಬರ್ತಾ ಇದ್ದಂತೆ. ಕೊಲೆಯ ನಂತರ ಸಾಕ್ಷ್ಯನಾಶಕ್ಕೆ ಆ ಮನೆಯನ್ನು ಉಳಿಸಿಕೊಂಡಿದ್ದ ಅನ್ನುವಂತಹ ಪ್ರಶ್ನೆ. ಸೋಮವಾರ ತಂದೆ ಸಹೋದರಿಯ ಫ್ಲಾಟ್ಗೆ ಬರೆದಿದ್ರೆ ತಾಯಿಯ ಶವವನ್ನು ಶಿಫ್ಟ್ ಮಾಡಿ ಯಾರಿಗೂ ಗೊತ್ತಾಗದೇ ಇರುವಂತಹ ನಿಟ್ಟಿನಲ್ಲಿ ಮುಗಿಸುವಂತಹ ಪ್ಲಾನ್ನನ್ನು ಈ ಕಿಲ್ಲರ್ ಜೋಡಿ ಮಾಡಿಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮೃತದೇಹವನ್ನು ಶಿಫ್ಟ್ ಮಾಡಿ ನಾಶ ಮಾಡುವಂತಹ ಉದ್ದೇಶದ ಬಗ್ಗೆಯೂ ಕೂಡ ಅನುಮಾನಗಳು ಈಗ ದಟ್ಟವಾಗ್ತಾ ಇರುವಂಥದ್ದು. ಹಾಗಾಗಿಯೇ ಮೃತದೇಹವನ್ನು ಶಿಫ್ಟ್ ಮಾಡುವ ವಿಚಾರದಲ್ಲಿ ಇವರು ಏನೇನು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಕೇನತ್ ಸಿಕ್ಕ ನಂತರವೇ ಗೊತ್ತಾಗಬೇಕಾಗುತ್ತೆ. ಅದೇ ಕಾರಣಕ್ಕೆ ತಾಯಿಯ ಮೃತದೇಹವನ್ನು ಟಾಯ್ಲೆಟ್ನಲ್ಲಿ ಈ ಕಿಲ್ಲರ್ ಜೋಡಿ ಇಟ್ಟಿತ್ತ ಅನ್ನುವಂತಹ ಶಂಕೆ ಕೂಡ ಇದೆ. ಸದ್ಯ ಆರೋಪಿ ಶ್ವೇತಾಳೇನೋ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾಳೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಇಲ್ಲಿಯವರೆಗೂ ಕೂಡ ಪ್ರಿಯಕರ ಮತ್ತೊಬ್ಬ ಆರೋಪಿ ಕೇನತ್ ಸಿಕ್ಕಿಲ್ಲ. ಪೊಲೀಸರ ಇನ್ವೆಸ್ಟಿಗೇಷನ್ ಮುಂದುವರಿತಾ ಇದೆ. ಈ ಇನ್ವೆಸ್ಟಿಗೇಷನ್ನಲ್ಲಿ ಮತ್ಯಾವ್ಯಾವ ವಿಚಾರಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.